ಲೋಕಸಭಾ ಸಂಸತ್ ಮೇಲಿನ ದಾಳಿ ಪ್ರಕರಣ ದಾಳಿ ಬಗ್ಗೆ ಸ್ಪೀಕರ್ ನೇತೃತ್ವದಲ್ಲಿ ತನಿಖೆ ಮಾಡಲಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ. ಪ್ರತಾಪ್ ಸಿಂಹ ಹೆಸರಿನ ಪಾಸ್ ಪಡೆದಿದ್ದ ಮನೋರಂಜನ್ ಸಂಸದ ಪ್ರತಾಪ್ ಸಿಂಹಗೆ ಎದುರಾಗುತ್ತಾ ಸಂಕಷ್ಟ. ಸ್ಪೆಷಲ್ ಸೆಲ್ನಿಂದ ಸಂಸದ ಪ್ರತಾಪ್ ಸಿಂಹಗೆ ತನಿಖೆ. ಒಂದೇ ಕುಟುಂಬದ 4 ಹತ್ಯೆ ಕೇಸ್ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ ಆರೋಪಿ ಪ್ರವೀಣ್ ಚೋಗುಲೆ. ಆರೋಪಿ ಪರ ಕೆಎಸ್ಎನ್ ರಾಜೇಶ್ ಎಂಬುವರಿಂದ ಅರ್ಜಿ ಸಲ್ಲಿಕೆ. ಮಹಿಳೆ ಬೆತ್ತಲಾಗಿಲ್ಲ, ಕಾಂಗ್ರೆಸ್ ಸರ್ಕಾರವೇ ಬೆತ್ತಲಾಗಿದೆ. ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಿದೆ? ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ. ನಮ್ಮ ಪಕ್ಷದ ನಾಯಕರು ವಿಪಕ್ಷದ ಜೊತೆ ಮಾತನಾಡುವುದು ಸಹಜ. ಔತಣಕೂಟಕ್ಕೆ ಆತ್ಮೀಯರನ್ನ ಕರೆದ್ರೆ ತಪ್ಪೇನಿದೆ? ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ.